ದ್ವಿತೀಯ ಪಿಯುಸಿ ಮಕ್ಕಳಿಗೆ ಸಿಇಟಿ ನೀಟ್ ತರಬೇತಿ. ಗ್ರಾಮೀಣ ಮಕ್ಕಳ ಭವಿಷ್ಯಕ್ಕಾಗಿ ಚಿಕ್ಕ ಹೆಜ್ಜೆಯಿಂದ ಶಾಸಕ ಸುರೇಶ್ ಬಾಬು. ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಭವಿಷ್ಯವನ್ನು ರೂಪಿಸುವುದೇ ನಮ್ಮ ಒಂದು ಗುರಿ ಅಂತಕ್ಕಂಥ ನಿಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಎಸ್ಪಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಜ್ಞಾನಕಲ್ಪ ಶ್ರೇಷ್ಠಿಕೆಯಡಿಯಲ್ಲಿ ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ತರಬೇತಿ ಕಾರ್ಯಕ್ರಮವನ್ನು ಎಸ್ಪಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ತರಬೇತಿಯ ಪರಿಕರಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಬಾಬು, ನನ್ನ ಕ್ಷೇತ್ರದ ಗ್ರಾಮೀಣ ಮಕ್ಕಳ ಭವಿಷ್ಯಕ್ಕಾಗಿ ನನ್ನದೊಂದು ಚಿಕ್ಕ ಹೆಜ್ಜೆಯನ್ನ ಅವರೊಂದಿಗೆ ಇಟ್ಟಿದ್ದು ಅವರ ಜೀವನ ಉತ್ತಮವಾಗಿರಲಿ. ಅವರ ಸಾಧನೆಗೆ ಪೂರಕವಾದ ಎಲ್ಲ ಸೌಲಭ್ಯವನ್ನ ನಾನು ಕಲ್ಪಿಸುತ್ತೇನೆ. ಇವುಗಳನ್ನು ಬಳಸಿಕೊಂಡು ತಮ್ಮ ಪೋಷಕರಿಗೆ ಹೊರೆಯಾಗದಂತೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನ ವಿದ್ಯಾರ್ಥಿಗಳು ಮಾಡಬೇಕು ಎಂದಿದ್ದಾರೆ. ನಾವೊಂದು ಹೆಜ್ಜೆಯನ್ನ ಅವರಿಗೆ ಮಾಡಿಕೊಟ್ರೆ ಖಂಡಿತ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದೇ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ನಿಸ್ವಾರ್ಥವಾಗಿ ನಿಮಗೆ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಮಕ್ಕಳ. ಇವತ್ತು ನಮ್ಮ ಸಂಸ್ಥೆ ಕಮಿಟಿ ಹೆಂಗಿದೆ ಅಂದರೆ ಹಮಾಮ್ ಕೋಮ್ ಅಂತ ಕರಿತೀವಿ. ನಾನು ಎಲ್ಲ ಜಾತಿಯವರು ಇದ್ದೀವಿ. ನಾವು ಇಂಥವ್ರು ಅಂತಲ್ಲ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಇಲ್ಲಿ ರಾಜಕೀಯ ಇಲ್ಲವೇ ಇಲ್ಲ. ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ನಮ್ಮ ಮಕ್ಕಳು ಅಂದರೆ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಭವಿಷ್ಯವನ್ನು ರೂಪಿಸೋದೇ ನಮ್ಮ ಒಂದು ಗುರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಸಿಇಟಿ ನೀಟ್ ಕೋಚಿಂಗನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಸುಮಾರು 10 ವರ್ಷಗಳಿಂದ ನಾವು 2017 ಎಲ್ಲ ಉತ್ತಮ ರೀತಿಯಲ್ಲಿ ಮಾಡಿದ್ವಿ. ಕರೋನಾ ಟೈಮಲ್ಲಿ ಸ್ವಲ್ಪ ಕುಂಠಿತ ಆಯಿತು. ಕಳೆದ 2 ಅವರ ಆಸಕ್ತಿ ಇದೆಲ್ಲ ನೋಡಿದಾಗ ನಮಗೂ ಕೂಡ ಇನ್ನೂ ಉತ್ಸಾಹ ಆಯಿತು. ಇನ್ನೂ ಕೂಡ ನಮಗೂ ಕೂಡ ಪ್ರೇರಣೆ ನೀಡಿದವರು ವಿದ್ಯಾರ್ಥಿಗಳು. ಅವರ ಒಂದು ಕಾಂಪಿಟೇಟಿವ್ ಈ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಅವರು ಅಂಕವನ್ನು ಪಡಿತಾ ಇರ್ತಕ್ಕಂಥದ್ದು ನೋಡಿದಾಗ ನಾವು ಇವ್ರಿಗೆ ಇನ್ನೂ ಕೂಡ ಉತ್ತೇಜನ ನೀಡಿದ್ರೆ ಎಲ್ಲಿಗೋ ಹೋಗಿ ಮುಟ್ತಾರೆ ನಮ್ಮ ಮಕ್ಕಳು. ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರ ಭವಿಷ್ಯನ ನಾವು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ವಿ ಕೂತ್ಕೊಂಡು. ಎಲ್ಲರೂ ಕೂಡ ಇದೊಂದು ಸಾಮೂಹಿಕ ನಾಯಕತ್ವ, ನಮ್ಮಲ್ಲಿ ಯಾರು ಕೂಡ ವೈಯಕ್ತಿಕ ನಾಯಕತ್ವ ಇಲ್ಲ. ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಗಳು ತಗೋತೇವೆ. ಅದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತಕ್ಕಂಥದ್ದನ್ನ ಪೋಷಕರಿಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಸಿಇಟಿ ತರಬೇತಿ ಶಿಬಿರದ ಸಂಪನ್ಮೂಲ ವ್ಯಕ್ತಿ ಕೃಷ್ಣ ಚೈತನ್ಯ ಮಾತನಾಡಿ, ನಮ್ಮ ಸಾಧನೆಗಳು, ನಮ್ಮ ಗುರಿಗಳು, ನಾವು ಮಾಡುವಂತಹ ಕೆಲಸಗಳೆಲ್ಲವೂ ನಮ್ಮ ಸ್ವಸುಖಕ್ಕಾಗಿ ಅಂದುಕೊಳ್ಳದೆ ತಮ್ಮ ತಂದೆ ತಾಯಿಗಳಿಗಾಗಿ ನನ್ನ ಜವಾಬ್ದಾರಿ ಎಂದು ಭಾವಿಸಬೇಕು. ಈ ತರಬೇತಿಯಿಂದ ಸಿಇಟಿ ನೀಟ್ನಲ್ಲಿ ಯಶಸ್ವಿಯಾಗಬಹುದು. ಆದ್ದರಿಂದ ಜವಾಬ್ದಾರಿಯಿಂದ ತರಬೇತಿಗೆ ಹಾಜರಾಗಿ ಎಂದಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ತರಬೇತಿಯಿಂದ ಬಡ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ಕಾರ್ಯಕ್ರಮದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಫಸ್ಟ್ ಹೋಗ್ಬೇಕಾದ್ರೆ ನಾಳೆ ಏನು ಊಟ ಬೇಕು ಅದನ್ನ ಹೇಳಿರ್ತಾರೆ. ನೆಕ್ಸ್ಟ್ ನಿನ್ಗೆ ಏನು ಬೇಕು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು. ಫಸ್ಟ್ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ಸ್ವಭಾವ ಏನು ಅಂದರೆ, ಏನು ನಿರೀಕ್ಷೆ ಮಾಡ್ತಾರೋ ಅದನ್ನು ಕೊಡಬೇಕು ಅಂತ, ಅಥವಾ ನಾನು ಏನು ಕೊಡ್ತೀನೋ ಅದನ್ನು ತಗೋಬೇಕು ಅಂತಕ್ಕಂಥದ್ದು ಈ ಕಡೆಯಿಂದ. ಆದರೆ ಆ ಕಡೆಯಿಂದ ನಿರೀಕ್ಷೆ ಮಾಡಿದ ಸರ್ ಸ್ವಭಾವ ಏನು ಅಂದರೆ, ನೀನೇನು ನಿರೀಕ್ಷೆ ಮಾಡ್ತೀಯೋ ನಾನು ಅದನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನೀನೇನು ಕೇಳ್ತೀಯ ಅದನ್ನು ಕೇಳುವಂಥವ. ಇವತ್ತಿನ ಇಷ್ಟು ಜನ ಸೇರಲಿಕ್ಕೆ ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳು ಸರಲ್ಲಿ ಮಾಡಿದಂಥ ಮನವಿ. ಸಿದ್ದೇಶ್ ಅಂತ ಸರ್, ಅಂದನಕೆರೆ, ಸೆಕೆಂಡ್ PUC. ಸೊ ಇವತ್ತು ಸಿಇಟಿ ನೀಟಿ ಮತ್ತು ನೀಟ್ ಕೋಚಿಂಗ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ವಿ. ಆಗ ಪ್ರೋಗ್ರಾಮ್ ಇತ್ತು, ಆಗಾಗ ಬಂದಿದ್ವಿ ಸರ್. ಇದರಿಂದ ನಿನಗೆ ಏನು ಅನುಕೂಲ ಆಗುತ್ತೆ ಸರ್? ಎಲ್ಲ ಬಡವರ ಮಕ್ಕಳಿಗೆಲ್ಲ ಉಪಯೋಗ ಆಗುತ್ತೆ ಮುಂದೆ ಎಜುಕೇಷನ್ಸ್ಗಾಗಿ ಅಂತ ಹೇಳ್ಬೋದು. ಎಕ್ಸಾಮ್ ಟೆಸ್ಟ್ ಮಾಡಿದ್ರು? ಇಲ್ಲ. ಏನಾಗಬೇಕು? ನಾನು ನರ್ಸಿಂಗ್ ಓದ್ಬೇಕಂತೇಳಿದ್ದೆ. ಈಗ ಇವ್ರು ಮಾಡ್ತಾ ಇರೋದು ಏನನ್ಸುತ್ತೆ? ಬಡವ್ರ ಮಕ್ಕಳಿಗೆ ಈಗ ಎಲ್ಲರ ದುಡ್ಡು ಕಟ್ಟಿ ಓದೋಕ್ಕಿನ್ನವ ಇವರು ಈ ಫ್ರೀ ಕೋಚಿಂಗ್ ಕೊಡ್ತಿರೋದು ಎಲ್ಲರಿಗೂ ಬಡವ್ರ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಮುಂದೆ ಏನಾಗ್ತದೆ ಹೇಳಿದ್ರು ಸರ್? GT ನೀಟ್ ಕೋಚ್ ಕೊಡ್ತಿದ್ದಾರೆ ಸರ್, ಬೇರೆ ತಗೆಲ್ಲ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ, ಫ್ರೀಯಾಗಿ ಕೊಡ್ತಿದ್ದಾರೆ ಸರ್. ಅದಕ್ಕೆ ಬರ್ತಿದ್ದೀವಿ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ ಸರ್.
ಇನ್ನು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಲಕ್ಷ್ಮಣಪ್ಪ, ಪ್ರಾಂಶುಪಾಲರುಗಳಾದ ಸಿಬಿ ಪರಮೇಶ್ವರ್, ಎನ್ಜಿ ಕೃಷ್ಣಮೂರ್ತಿ, ಎಂ ಚನ್ನಬಸವಯ್ಯ ಸೇರಿದಂತೆ ತರಬೇತಿ ಶಿಬಿರದ ಮೇಲುಸ್ತುವಾರಿ ಸಮಿತಿಯ ಕಾರ್ಯದರ್ಶಿ ಸಿಟಿ ಸುರೇಶ್ ಸೇರಿ ಹಲವರು ಭಾಗಿಯಾಗಿದ್ದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.